ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಪಾದರಾಯನಪುರದ GBA ಬಾಲಕಿಯರ ಪದವಿ ಪೂರ್ವ ಸಂಯುಕ್ತ ಕಾಲೇಜಿನಲ್ಲಿ ಫ್ರೆಶರ್ಸ್ ಡೇ ಅನ್ನ ಯಶಸ್ವಿಯಾಗಿ ಆಚರಿಸಲಾಯಿತು. ಮಾನ್ಯ ಶಾಸಕರಾದಂತಹ BZ ಜಮೀರ್ ಅಹಮದ್ ಖಾನ್ ರವರ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಿರಬೇಕೆಂಬ ಸದುದ್ದೇಶದ ಗುರಿಯಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನದ ವಿತರಣೆಯನ್ನು ಕೂಡ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾನ್ಯ BZ ಜಮೀರ್ ಅಹಮದ್ ಖಾನ್ ರವರ ಆದೇಶವನ್ನು ಪಾಲಿಸುತ್ತಾ ಆಪ್ತ ಸಹಾಯಕರಾದ ಅಯ್ಯೂಬ್ ಪಾಷಾರವರು ಸ್ಥಳೀಯ ಮುಖಂಡರೆಲ್ಲರನ್ನು ಸೇರಿಸಿಕೊಂಡು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ 100ರಷ್ಟು ಜನ ಅತಿ ಹೆಚ್ಚು ಅಂಕಗಳನ್ನು ಪಡೆದು ವಿಶೇಷ ಬಹುಮಾನಗಳನ್ನು ಗೆಲ್ಲಬೇಕು ಮತ್ತು 95ರಷ್ಟು ಅಂಕವನ್ನು ಪಡೆದಂತಹ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಶಾಸಕರ ವತಿಯಿಂದ ದ್ವಿಚಕ್ರ ವಾಹನ ಮತ್ತು ಲ್ಯಾಪ್ಟಾಪ್ ವಿತರಣೆಯ ಆಶ್ವಾಸನೆ ಭರವಸೆಯನ್ನು ನೀಡಿದರು. ಇದಕ್ಕೂ ಮುಂಚೆಯೂ ಸಹ BZ ಜಮೀರ್ ಅಹಮದ್ ಖಾನ್ ರವರು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ, ಇನ್ನು ಮುಂದೆಯೂ ಕೂಡ ಮಾಡಲಿದ್ದಾರೆ. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ದೇಶದ ಮಟ್ಟದಲ್ಲಿ ಸಾಧನೆ ಮಾಡಬೇಕೆಂದು ಇದೇ ಸಂದರ್ಭದಲ್ಲಿ ಸಂದೇಶವನ್ನು ಸಾರುತ್ತಾ ಆಶಯವನ್ನ ವ್ಯಕ್ತಪಡಿಸಿದರು. ಸ್ಥಳೀಯ ನಾಯಕರುಗಳು ತಮ್ಮ ನೆಚ್ಚಿನ ನಾಯಕರಾದಂತಹ BZ ಜಮೀರ್ ಅಹಮದ್ ಖಾನ್ ರವರು ಶಾಲಾ ಕಾಲೇಜಿನ ಕಟ್ಟಡವನ್ನು ಅತ್ಯಾಧುನಿಕವಾಗಿ ಕಾಮಗಾರಿ ಮುಖಾಂತರ ನಿರ್ಮಾಣಗೊಳಿಸುತ್ತಿದ್ದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಸುಂದರವಾದಂತಹ ಸುಸಜ್ಜಿತವಾದಂತಹ ಅನುಕೂಲಗಳ ಭರಿತ ಶಾಲಾ ಕಾಲೇಜಿನ ಕಟ್ಟಡವನ್ನು ನೋಡಬಹುದು ಎಂದು ಬಹಳ ಹರ್ಷವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಸರ್ಕಾರದ ಆದೇಶದಂತೆ ವಿದ್ಯಾರ್ಥಿ ಸಂಘದ ಸ್ಥಾಪನೆ ಮತ್ತು ಚುನಾವಣೆಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣಗಳನ್ನು ಕೂಡ ಮಾಡಲಾಯಿತು. ಮುಂಚಿತವಾಗಿ ಈ ಶುಭ ಸಮಾರಂಭದ ಎಲ್ಲ ಸ್ಟೂಡೆಂಟ್ಸ್ಗೂ ನನ್ನ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನು ಇವತ್ತಿನ ದಿನ ಅಂದರೆ ಈ ನಮ್ಮ ಸಂಗಮ್ ಸರ್ಕಲ್ನಲ್ಲಿ ಒಂದು ದೊಡ್ಡ ವಾತಾವರಣ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕದ ಒಂದು ಇತಿಹಾಸದಲ್ಲೇ ಇಲ್ಲ, ಏನು ಹೇಳ್ತೀನಿ, ಇಡೀ ಕರ್ನಾಟಕದ ಒಂದು ಇತಿಹಾಸದಲ್ಲೇ ಇಲ್ಲ ಅಂತ ಕಾಲೇಜನ್ನು ಈ ನಮ್ಮ ಸಂಗಮ್ ಸರ್ಕಲ್ನಲ್ಲಿ ಈ ನಮ್ಮ ರಾಜ್ಯದ BZ ಜಮೀರ್ ಅಣ್ಣರವರ ಹಸ್ತದಿಂದ ಈ ಕಾಲೇಜನ್ನು ಕಟ್ಟಿಕೊಡೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನು ನಮ್ಮ BZ ಜಮೀರ್ ಅಣ್ಣನವರ ಆಪ್ತ ಸಲಹೆಗಾರರಾದಂಥ ನಮ್ಮ ಅಯ್ಯೂಬ್ ಅಣ್ಣರವರನ್ನು ಕೊಟ್ಟಿರೋದು ನೋಡಿದ್ರೆ ನನಗೊಂದು ತುಂಬಾ ಸಂತೋಷವಾಗ್ತದೆ. ಯಾಕಂದ್ರೆ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ ಏನ್ ಹೇಳ್ತೀನಿ, 224 ಕ್ಷೇತ್ರಗಳಲ್ಲಿ ಯಾವ ಕೆಲಸವೂ ಆಗಿರುವಂತ ಕೆಲಸವನ್ನು ನಮ್ಮ ಅಯ್ಯೂಬ್ ಅಣ್ಣರವರು ನಮ್ಮ ಈ ಗೋರಿಪಾಳ್ಯ ಅಂದ್ರೆ ಈ ಸಂಗಮ್ ಸರ್ಕಲ್ ನಲ್ಲಿ ಮಾಡಿ ತೋರಿಸಿದ್ದಾರೆ ಅಂದ್ಬಿಟ್ಟು ನಾನು ಹೆಮ್ಮೆ ಪಡುತ್ತೀನಿ. ನಾನು ಯಾಕೆ ಇಲ್ಲಿ ಮುಂಚೆ ನೋಡಿ ಡಿಗ್ರಿ ಕಾಲೇಜ್ ಇರಲಿಲ್ಲ. ಆಗ ಅಯ್ಯೂಬ್ ಅಣ್ಣ ನಮ್ಮ ಮಕ್ಕಳು, ನಮ್ಮ ಹೆಣ್ಣು ಮಕ್ಕಳು ಈ ಬಡಾವಣೆ ಬಿಟ್ಟು ಬೇರೆ ಬಡಾವಣೆಗೆ ಹೊರಡ್ತಾ ಇದ್ದಾರೆ, ನಮ್ಗೆ ನೋಡಕ್ ಆಗ್ತಾ ಇಲ್ಲ. ನಮ್ಮ ಬಡಾವಣೆಯಲ್ಲೇ ಈ ಒಂದು ಡಿಗ್ರಿ ಕಾಲೇಜ್ ಕೊಡ್ಬೇಕಣ್ಣ ನೀವು ಅಂದಿದ್ದಕ್ಕೆ ನೋಡೋಣ ರೀ ಸಾಹೇಬ್ರ ಹತ್ರ ಮಾತಾಡ್ತೀನಿ ಅಂದ್ರು. ನೀವು ಸಾಹೇಬ್ರ ಹತ್ರ ಮಾತಾಡಿದ್ರೆ ನಮ್ದು ಗೌರವ ಇರ್ತದೆ. ಯಾಕೆ ನಮ್ಮ ಮಕ್ಕಳ ಗೌರವ ಇದು, ನಮ್ಮ ಸ್ಟೂಡೆಂಟ್ ಗೌರವ ಇದು. ಆ ಗೌರವನ ತೋರಿಸಿ ಇವತ್ತು ಒಂದು ಹೆಮ್ಮೆ ಪಡುವಂತಹ ಒಂದು ಶಾಲೆಯನ್ನು ಕಾಲೇಜನ್ನು ಕಟ್ಟಿದ್ದಾರೆ. ಅವ್ರಿಗೆ ನನ್ನ ಪರವಾಗಿ ನಾನು ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಯಾಕೆ ಈ ಕೆಲಸ ನೋಡಿ, ಈಗಾಗಲೇ ಕಸ್ತೂರಿಬಾ ನಗರ ಡಿಗ್ರಿ ಕಾಲೇಜ್ ಇತ್ತು ಅಲ್ಲಿ, ಆದ್ರೆ ಅಲ್ಲಿ ಸರಿಯಾದ ಸೌಕರ್ಯಗಳಿರಲಿಲ್ಲ. ಆದ್ರೆ ಒಂದು ಹೈಟೆಕ್ ಕಾಲೇಜನ್ನು ಕೊಟ್ಟಿದ್ದಾರೆ. ಅದನ್ನು ನನ್ನ ಪರವಾಗಿ ನಾನು ಧನ್ಯವಾದ ಕೋರ್ತಾ ಇದ್ದೀನಿ. ಏನು ಇವತ್ತು ನೋಡಿ ನಮ್ಮ ಮಕ್ಕಳು ಈ ಶಾಲೆ ಕಾಲೇಜಿನಲ್ಲಿ ಅಂದ್ರೆ ರಾಜ್ಯದ 3ನೇ ಸ್ಥಾನ ನಮ್ಮ BBMP ಶಾಲೆ. ಈ ಶಾಲೆಯಲ್ಲಿ
7 ಮಕ್ಕಳು ಡಿಸ್ಟಿಂಕ್ಷನ್ ಆಗಿ ಒಂದು ಪದವಿ ಅಂದ್ರೆ ಒಂದು ಸರ್ಕಾರದ ಸೌಕರ್ಯದ ವತಿಯಿಂದ ಅವ್ರು ಏನು ವಿದ್ಯಾಭ್ಯಾಸ ಮಾಡಿ ಈ ನಮ್ಮ ಶಾಲೆಗೆ ಒಂದು ಗೌರವವನ್ನು ತಂದು ಕೊಟ್ಟಿದ್ದಾರೆ. ಅಂತ ಮಕ್ಕಳಿಗೆ ನಮ್ಮ ಶಾಲಾ ಶಿಸ್ತಿನ ಕಮಿಟಿಯ ಪರವಾಗಿ ನಾನು ಧನ್ಯವಾದ 7 ಮಕ್ಕಳಿಗೂ ಹಾಗೂ ಎಲ್ಲ ಸ್ಟೂಡೆಂಟ್ಗೂ ಕೊಡ್ತಾ ಇದ್ದೀನಿ ನಾನು. ಮತ್ತೊಂದು ನೋಡಿ, ಮಿರ್ಜಾ ಇಸ್ಮಾಯಿಲ್ ಅವರು ನಮ್ಮ ಅಯ್ಯೂಬ್ ಸಾರ್ ಅವರು ಅವರ ಒಂದು ಚಾಕಚಕ್ಯತೆಗೆ ಮತ್ತು ಒಂದು ಭವಿಷ್ಯದ ಒಂದು ದೂರದೃಷ್ಟಿ ಇದೆಯಲ್ಲ, ಆ ದೂರದೃಷ್ಟಿಯ ಪ್ರತಿಫಲನೆ ಇವತ್ತು ನೀವು ಮಾಡಿರೋ ಸಾಧನೆಗಳು. ಈ ಜೊತೆಗೆ ಅತಿ ವಿರಳ ಅತಿ ಸರಳ ನನ್ನ ಸ್ನೇಹಿತ ರವಿಪ್ರಸಾದ್ ಅವರಿದ್ದಾರೆ. ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಹಾಗೆ ನನ್ನ ಆತ್ಮೀಯ ಮೌಲಾ ಸಾರು ಉಪಾಧ್ಯಕ್ಷರಾಗಿದ್ದಾರೆ, ಅವರು ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ನಾನು ಬಯಸ್ತಾ, ನನ್ನ ಇನ್ನೊಬ್ಬರು ಆತ್ಮೀಯರಾದ ನಮ್ಮ ಸೇಮ್ ಕೃಷ್ಣವರಿದ್ದಾರೆ, ಅವರು ಒಳ್ಳೆಯದಾಗಲಿ. ಇದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಗುಲಾಮನಾಗುವ ತನಕ ದೊರಕಲೆಯ ಮುಖುದ್ದಿ ಅಂತಾರೆ. ಇವತ್ತು ನಿಮ್ಮೆಲ್ಲ ಸಾಧನೆಗೂ ಬೇರಾಗಿ ಕೆಲಸ ಮಾಡುವಂಥ ನಮ್ಮ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಯವರವರಿಗೆ ಈ ಸಮಯದಲ್ಲಿ ಶುಭಾಶಯವನ್ನು ಹೇಳ್ತಾ, ಹಾಗೆ ಮೊದಲನೇ ವರ್ಷದಲ್ಲಿ ಏನು ಈಗ ಆಗಮನ ಆಗ್ತಿದಾರಲ್ಲ, 2ನೇ ವರ್ಷದಲ್ಲಿ ನಮ್ಮ ಏನು ಸಾಧನೆ ಮಾಡಿದಾರಲ್ಲ, ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು ನಮ್ಮ ಕಾಲೇಜಿನ ಹೆಸರನ್ನ ಉನ್ನತ ಮಟ್ಟದಲ್ಲಿ ನೀವೆಲ್ಲ ತಗೊಂಡು ಮುಂದೆ ಬರ್ತೀರ. ಯಾಕೆಂದರೆ ಆಕಾಶದಲ್ಲಿ ಯಾವ ಥರ ನಕ್ಷತ್ರಗಳಿರ್ತದೋ ವಿದ್ಯಾರ್ಥಿಗಳು ಆ ಥರ ಎಲ್ಲರೂ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಗೆ ನನ್ನ ಆಹ್ವಾನಿಸೋದಕ್ಕೆ ಕಾಲೇಜಿನ ಎಲ್ಲ ಶಿಕ್ಷಕರಿಗೆ ಎಲ್ರಿಗೂ ಕೂಡ ಹೆಸರು ಹೇಳೋಕ್ಕಾಗಲ್ಲ, ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಫ್ರೆಷರ್ಸ್ ಡೇ ಏನು ಮಾಡ್ತಾ ಇದ್ದೀರಾ, ಫಸ್ಟ್ PU ಸ್ಟೂಡೆಂಟ್ಸ್ಗೆ ತಮ್ಮೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಕೇಳ್ಕೊಳ್ತಾ, ಜೊತೆಗೆ ನಮ್ಮ ಸೆಕೆಂಡ್ PUCಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು BBMP ಶಾಲೆಗಳಿದ್ರೆ ಅದಕ್ಕೆಲ್ಲಕ್ಕೂ ಮೀರಿ 98%, 97% ತಗೊಂಡಿದ್ದಾರೆ. ಎಲ್ಲ 7 ಜನ, ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ತಮಗೂ ಕೂಡ ಭವಿಷ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ, ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಮ್ಮ ಅಣ್ಣ BZ ಜಮೀರ್ ಅಣ್ಣನವರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಹಲವಾರು ಕಾರಣಗಳಿಂದ ಅವರು ಬರದೇ ಇರೋ ಕಾರಣ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಹೋದರರು ಆದಂಥ ನಮ್ಮ ಅಯ್ಯೂಬ್ ಅಣ್ಣನವರು, ಅವರು ನಮ್ಮ ಜಮೀರ್ ಅಣ್ಣನವರಿಗೆ ಏನು ಕಾರ್ಯದರ್ಶಿಗಳಲ್ಲ, ಅವರು ಜಮೀರ್ ಅಣ್ಣನವರಿಗೆ ತಮ್ಮ ಅವ್ರು ಇಲ್ಲದೆ ಇರೋರು, ಜಮೀರ್ ಅಣ್ಣ ಇಲ್ಲದೆ ಇರೋರು ಇಲ್ಲಿ ಬಂದು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಜೊತೆಗೆ ಇಡೀ ನಮ್ಮ ಚಾಮರಾಜಪೇಟೆಯಲ್ಲಿ ಬರುವ ವರ್ಷ ದಿ ಬೆಸ್ಟ್ ಕಾಲೇಜ್ ಆಗುತ್ತೆ. ಇದು ಅಷ್ಟು ಚೆನ್ನಾಗಿ ಕಾರ್ಪೊರೇಟ್ ಲೆವೆಲಲ್ಲಿ ನಮ್ಮ ಅಯ್ಯೂಬ್ ಅಣ್ಣ ಅವರು ಇದನ್ನು ಪ್ಲ್ಯಾನ್ ಮಾಡಿ ನಮ್ಮ ಜಮೀರ್ ಅಣ್ಣನವ್ರ ಜೊತೆ ಡಿಸ್ಕಸ್ ಮಾಡಿ ಈ ಒಂದು ಕಾಲೇಜನ್ನ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಊಹೆನೂ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಲೇಜ್ ಬರುತ್ತೆ. ಜೊತೆಗೆ ನನ್ನದು ಒಂದು ಸ್ವಾರ್ಥ ಇದೆ, ನನ್ನ ವಾರ್ಡು ಅಂತ ಇದು. ನಾನು ಕೆಲವು ಅಯ್ಯೂಬ್ ಅಣ್ಣ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀನಿ, ಅಣ್ಣ ಅದು ಮಾಡಿ ಇದು ಮಾಡಿ ಅಂತ ಕೇಳ್ಕೊಂಡಾಗ ನನಗೆ ಮೊದಲೇ ಅವರು ಅಡ್ವಾನ್ಸ್ ಆಗಿ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಅಷ್ಟು ನಾಲೆಡ್ಜಬಲ್ ಪರ್ಸನ್ ಅವರು, ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ. ಅವ್ರ ಕನಸಿದು. ಮತ್ತು ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ಕಾಲೇಜು ಅಲ್ಲ, ಜೊತೆಗೆ ನಮ್ಮ ವಾರ್ಡಲ್ಲಿ ಬೆಂಗಳೂರು ಬೆಸ್ಟ್ ಹಾಸ್ಪಿಟಲ್ ಆಗ್ತಾ ಇದೆ, ಅದು ಕೂಡ ಒಂದು ಸಂತೋಷದ ವಿಚಾರ. ಸುಮಾರು 100 ಬೆಡ್ಗಳು ಹಾಸ್ಪಿಟಲ್, 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಜಮೀರ್ ಅಣ್ಣನವರು ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ. ನಮ್ಮ ಅಯ್ಯೂಬ್ ಅವರ ಒಂದು ಮಾರ್ಗದರ್ಶನ, ಅವರು ಹೆಚ್ಚಿನ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮ ಜಮೀರ್ ಅಣ್ಣನವರ ಆಪ್ತ ಕಾರ್ಯದರ್ಶಿಗಳಲ್ಲ, ನಮ್ಮ ಜಮೀರ್ ಅಣ್ಣ ಅವರು ತಮ್ಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮಗೆ ಒಂದು ವೆಲ್ ವಿಷರ್ಸ್ ಕೂಡ ಅವರು ನಮ್ಮ ಜೊತೆಗೆ ಸದಾ ಇರ್ತಾರೆ ಅಂತ ಹೇಳ್ತಾ, ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ವಾರ್ಡಿನ ಪರವಾಗಿ ಸ್ವಾಗತ ಬಯಸ್ತಾ, ನಾನೊಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಜಮೀರ್ ಅಣ್ಣ. ಮೌಲಣ್ಣ, ರವಿ ಅಣ್ಣ, ದೇವಿಯರು ಮತ್ತು ಈ ಶಾಲೆಯ ಪ್ರಿನ್ಸಿಪಾಲ್ ಇವ್ರಿಗೆಲ್ಲರಿಗೂ ಹೊಲಿಸ್ತಾ ಇದ್ದೀನಿ. ನಾನು ಒಂದು ವಿಷಯ ಹೇಳಬೇಕಂತೇಳಿ ನಿಮ್ಮ ಮುಂದೆ ಬಂದಿದ್ದೆ. ನಾನು ಈ ಶಾಲೆಯಲ್ಲಿ 78, 79 ಇಲ್ಲೇ ವಿದ್ಯಾರ್ಥಿ ಆಗಿದ್ದೆ. ಇದೇ ಕಾಲೇಜಿನಲ್ಲಿ ಕೂಡ ನಾನು ಓದಿದ್ದೀನಿ. ಆದರೆ ಮೊದಲದಕ್ಕೂ ಈಗಕ್ಕೂ ಅಧಿಕ ವ್ಯತ್ಯಾಸ ಆಗಿದೆ. ಕಾರಣ ಏನಪ್ಪ ಅಂತಂದರೆ, ನಮ್ಮ BZ ಜಮೀರ್ ಅಣ್ಣನ ಆಶೀರ್ವಾದ, ಅವರ ಆಪ್ತರು, ಅವರ ಸಹೋದರರು, ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಯ್ಯೂಬ್ ಅಣ್ಣನಿಂದ ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಾಡೋಕ್ಕೆ ಎಲ್ಲ ಇಡೀ ಕ್ಷೇತ್ರದಲ್ಲಿ ಎಲ್ಲೂ ನಡೆಯತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಭಾರಿ ನಿರಕ್ತರಾಗಿ ಅವರು ಕೆಲಸ ಮಾಡಿ ನಮಗೆಲ್ಲರಿಗಿಂತ ಮುಂಚಿತವಾಗಿ, ನಮಗಂತೆ ಮುಂಚೆ ನಾವು 9 ಅಂತಂದ್ರೆ ಅವ್ರು 8:30ಗೆ ಬಂದು ನಿಂತ್ಕೊಂಡು ಎಲ್ಲ ಕೆಲಸ ನಮಗಿಂತ ಮುಂಚೆ ಮಾಡ್ತಾರೆ. ನಾವು ಲೇಟಾಗಿ ತರುವಾಗ ಹೋಗಿ ಅವ್ರನ್ನ ಭೇಟಿ ಮಾಡಿ ನಮಸ್ಕಾರ ಅಂತ ಹೇಳ್ತೀನಿ.
ಆ ಥರ ಇರುವಂಥ ಮಹಾನುಭಾವ ನಮ್ಗೆ ಸಿಕ್ಕಿರೋ ಬಾರಿ ಪುಣ್ಯ. ಜಮೀರಿನ ಆಶೀರ್ವಾದದಿಂದ ಇವತ್ತು ಈ ಕಾಲೇಜು ಇನ್ನೂ ದೊಡ್ಡದಾಗಿ ಬೆಳೀಲಿ. ಹೆಣ್ಣು ಮಕ್ಕಳು ಏನು ಇವತ್ತು ರ್ಯಾಂಕ್ ತೆಗೆದಿದ್ದಾರೋ 7 ಜನ ಅಲ್ಲ 100 ಮಂದಿ ನೀವೆಲ್ಲ ರ್ಯಾಂಕ್ ಸ್ಟೂಡೆಂಟ್ ಆಗಬೇಕಂತ ಹೇಳ್ತಾ ನನಗೆ 2 ಮಾತು ಅವಕಾಶ ಮಾಡ್ಕೊಂಡು ನಾನು ಅನಿಸುತ್ತಾ ನಾನು ಮಾತು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು. ಈ ಶಾಲಾ ಸಂಘದ ಉದ್ಘಾಟನೆ ಹಾಗೂ ಫ್ರೆಷರ್ಸ್ ಡೇ ನಮ್ಮ GBA ಪಾದಾಣಪುರ GBA ಕಾಲೇಜಿನ ಇವತ್ತು ಫ್ರೆಷರ್ಸ್ ಡೇ ಉದ್ಘಾಟನೆ ಸಮಾರಂಭಕ್ಕೆ ಬಂದಿರುವಂಥ ನನ್ನ ನೆಚ್ಚಿನ ನಾಯಕರಾದಂತಹ BZ ಜಮೀರ್ ಅಹಮದ್ ಖಾನ್ ಸಾಹೇಬರ ಅನುಪಸ್ಥಿತಿಯಲ್ಲಿ ಅವರಿಗೆ ನಾನು ಇವತ್ತು ಸ್ವಾಗತ ಬಯಸ್ತೀನಿ. ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಈ ಶಾಲಾ ಕಾಲೇಜಿನ ಉಪಾಧ್ಯಕ್ಷರು ಮೌಲಾರವರೇ ಹಾಗೂ KMDC ನಿರ್ದೇಶಕರಾದಂಥ CM ವೆಂಕಟೇಶ್ ಸಾಹೇಬ್ರೆ, ಕ್ರಿಶ್ಚಿಯನ್ CDC ಸಮಿತಿಯ ಸದಸ್ಯರಾದಂಥ ದೇವೇಶ್ ಶಿವರವರೇ, ನಮ್ಮ ಈ ಭಾಗದ ನಾಯಕರಾದಂಥ ಹಾಗೂ ಭಾವಿ ಕಾರ್ಪೊರೇಟರ್ ಆದಂಥ ರವಿ ಪ್ರಸಾದ್ ಅವರೇ, ಈ ಚಾಮರಾಜಪೇಟೆ ಕ್ಷೇತ್ರದ ಕಾರ್ಯಪಾಲಕ ಅಭಿವೃದ್ಧರಾದಂಥ ಭಾಸ್ಕರ್ ರೆಡ್ಡಿ ಸಾಹೇಬ್ರೆ, ಈ ಕಾಲೇಜಿನ ಟ್ರಾನ್ಸ್ಫರ್ ಆದಂಥ ಲಲಿತ್ ಕುಮಾರ್ ಸಾಹೇಬ್ರೆ ಹಾಗೂ ಆಶೀಶ್ ಸಾಹೇಬ್ರೆ ಹಾಗೂ ನನ್ನೆಲ್ಲ ನೆಚ್ಚಿನ ನಾಯಕರುಗಳೇ, ನನ್ನ ಈ ಭಾಗದ ಈ ಕಾಲೇಜಿನ ನನ್ನ ನಿನಗುದು ತಾರೆಯಾದಂಥ ಎಲ್ಲ ನನ್ನ ವಿದ್ಯಾರ್ಥಿನಿಗಳೇ, ಇವತ್ತು ಈ ಸಮಾರಂಭಕ್ಕೆ ಮುಖ್ಯ ಕಾರಣರಾದಂಥವರು BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಇವತ್ತು ಪ್ರಿನ್ಸಿಪಾಲ್ ಆದಂಥ ಲಲಿತ್ ಕುಮಾರ್ ಸಾಹೇಬರು ಬಂದು ಕೇಳಿದಾಗ, ಸಾಹೇಬ್ರೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಕೆಲಸ ನಡೀತಿದೆ, ಜಾಗ ಇಲ್ಲ, ನಮಗೆ ಮೇಲೆ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಅವಕಾಶ ಮಾಡಿಕೊಡಿ ಅಂದರು. ಬೇಡ, ಈ ಕಾಲೇಜಿನ ಮಕ್ಕಳು ನನ್ನ ಮಕ್ಕಳು ಇಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕೋ ಇವು ಮಾಡಿಕೊಡು ಅಂತ ನಮಗೆ ಆದೇಶ ಮಾಡಿದ್ರು. ಹಾಗಾಗಿ ಇವತ್ತೆಲ್ಲ ವ್ಯವಸ್ಥೆ ಮಾಡಿ ನಾನು ಕೊಟ್ಟಿದ್ದೀನಿ. ಮಕ್ಕಳ ನನಗೆ ನೋವಾಯಿತು. ನನಗೆ ಮೊನ್ನೆ ಕಳೆದ ವಾರ ಕಸ್ತೂರಬಾ ನಗರ್ ಕಾಲೇಜಿನ ಫ್ರೆಷರ್ಸ್ ಡೇ ಉದ್ಘಾಟನಾ ಸಮಾರಂಭಕ್ಕೆ ಹೋಗಿದ್ದೆ. ಅವತ್ತು ಡಿಸ್ಟಿಂಕ್ಷನ್ ಬಂದಂಥ ವಿದ್ಯಾರ್ಥಿಗಳು 36. ಎಷ್ಟು? 36 ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡಿದ್ರು. ಈ ಪಾದಾಣಪುರ GBA ಕಾಲೇಜಲ್ಲಿ ರ್ಯಾಂಕ್ ಬಂದಿದ್ದೀರ, ಸಂತೋಷದ ವಿಷಯ. ಆದರೆ ಡಿಸ್ಟಿಂಕ್ಷನ್ ಬರೀ 7 ಮಕ್ಕಳು ಬಂದಿದ್ದಾರೆ. ನನಗೆ ನೋವಾಗಿದೆ. ಮುಂದಿನ ವರ್ಷ ನೀವು ಕನಿಷ್ಠ ಪಕ್ಷ 100 ಮಕ್ಕಳು ಡಿಸ್ಟಿಂಕ್ಷನ್ ಬರಬೇಕು, ನನಗೊಂದು ಆಸೆ ಇದೆ. ಯಾಕಂದರೆ ನನ್ನ ಕ್ಷೇತ್ರದ ಮಕ್ಕಳು ವಿದ್ಯಾವಂತರಾಗಬೇಕಂತ ಪಣ ತೊಟ್ಟಿರುವಂಥ BZ ಜಮೀರ್ ಅಹಮದ್ ಖಾನ್ ಸಾಹೇಬರು, ಅವರ ಕನಸು ನನಸು ಮಾಡಬೇಕು. ನೀವು ಈ ಭಾರತ ದೇಶ ನಿಮ್ಮನ್ನು ತಿರುಗಿ ನೋಡಬೇಕು. ಪಾದಾಣಪುರ ಚಾಮರಾಜಪೇಟೆ ಅಂದರೆ ಬರೀ ಅಲಿಗೇಷನ್ಸು, ಹೊಡೆದಾಟ ಬಡದಾಟ ಅಂತ ಹೇಳ್ಬಿಟ್ಟು ಒಂದು ಕಪ್ಪು ಚುಕ್ಕೆ ಬಂದಿದೆ ನನಗೆ. ಅದನ್ನು ಹೋಗಲಾಡಿಸ್ಬೇಕಾದ್ರೆ ಅದು ನಿಮ್ಮ ಕೈಲಿದೆ, ಆ ಶಕ್ತಿ ನಿಮ್ಮಲ್ಲಿದೆ. ನೀವು ಈ ಕಪ್ಪು ಚುಕ್ಕೆಯನ್ನು ಹೋಗಲಾಡಿಸ್ಬೇಕಂತ ಮನವಿ ಮಾಡಿಕೊಡ್ತೀನಿ. ಇವತ್ತು ಜಮೀರ್ ಅಹಮದ್ ಖಾನ್ ಸಾಹೇಬರಂತ ಏನು ಗೊತ್ತಿದೆಯಾ ಮಕ್ಕಳ? ಯಾರ್ಯಾರಿಗೆ ಜಮೀರ್ ಅಹಮದ್ ಖಾನ್ ಗೊತ್ತಿದೆಯಾ? ಅವ್ರ ಬಗ್ಗೆ ಗೊತ್ತಿದೆಯಾ? ವೆರಿ ಗುಡ್. ನೋಡಿ, ನಮ್ಮ ಮಕ್ಕಳು ಮೊನ್ನೆ ಕಸ್ತೂರ್ಬಾ ನಗರದಲ್ಲಿ ಕೈ ಎತ್ತಿದ್ದು ಯಾರಿಗೂ ಗೊತ್ತೇ ಇಲ್ಲ. ಯಾಕಂದರೆ ಬೇರೆ ಬೇರೆ ಕಡೆಯಿಂದ ಬಂದಿದ್ರು ಮಕ್ಕಳು. ಅವರ ಒಂದು ಕನಸಿದೆ, ನಾನು ವಿದ್ಯೆಯನ್ನು ಓದಕ್ಕಾಗಿಲ್ಲ, ನಾನು ತುಂಬ ನೋವಾಗುತ್ತೆ, ನಾನು ಯಾಕೆ ಓದಿಲ್ಲ ಅಂತ ಹೇಳ್ಬಿಟ್ಟು ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಎಲ್ಲ ಸಮಾರಂಭಗಳಲ್ಲಿ. ಹಾಗಾಗಿ ನನ್ನ ಕ್ಷೇತ್ರದ ಎಲ್ಲ ಬಡ ಮಕ್ಕಳು ಉನ್ನತ ವ್ಯಾಸಂಗ ಮಾಡಬೇಕು, ಒಳ್ಳೆ ಹೆಸರು ಮಾಡಬೇಕು, ಈ ದೇಶ ಅವ್ರನ್ನ ಜ್ಞಾಪಕ ಮಾಡ್ಕೋಬೇಕು. ಆ ಥರ ನನ್ನ ಮಕ್ಕಳು ಓದಬೇಕಂತ ಅವರು ಪಣ ತೊಟ್ಟಿದ್ದಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ 13 ಹಳೆ ಶಾಲೆಗಳನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ಹೈಟೆಕ್ ಶಾಲೆ ಬರಬೇಕು. ಅವರ ಮನಸ್ಸಲ್ಲಿ ಯಾಕೆ ಬಂತು ಅಂದರೆ, ಕೋವಿಡ್ ಘಟಕದಲ್ಲಿ ಕೆಲವೊಬ್ಬರು ಸಾಹೇಬ್ರ ಹತ್ರ ಬಂದರು, ಸರ್ ನನ್ನ
ಮಕ್ಕಳಿಗೆ ಅಡ್ಮಿಷನ್ ಕಟ್ಟಿದ್ದೆ, ಶಾಲೆ ಬಂದಾಯಿತು, ಮತ್ತೆ ಮರು ಅಡ್ಮಿಷನ್ ಕೇಳ್ತಿದ್ದಾರೆ, ಫೀಸ್ ಕೇಳ್ತಿದ್ದಾರೆ. ನಾನು ಸಾಲ ಸೋಲ ಮಾಡಿದ್ದೇನೆ, ನಾನು ಕಾನ್ವೆಂಟ್ ಶಾಲೆಗೆ ಸೇರಿಸಿದ್ದೀನಿ, ನನ್ನ ಮಕ್ಕಳಿಗೆ ಪದೇ ಪದೇ ಅಡ್ಮಿಷನ್ ಕಟ್ಟಬೇಕು, ಫೀಸ್ ಕಟ್ಟಬೇಕು, ಸಾಲ್ತಾ ಇಲ್ಲ. ಆಗ ಸಾಹೇಬ್ರು ನೋಡಿದ್ರು, ಒಬ್ಬರು ಇಬ್ಬರಲ್ಲ, ಹಲವಾರು ಜನ ಸಾಹೇಬ್ರ ಹತ್ರ ಬಂದು ಅಡ್ಮಿಷನ್ ಫೀಸ್ ಅಂತ ಗೋಗರ್ತಿದ್ರು. ಯಾಕೆ ಈ ಥರ ಆಗ್ತಿದೆ? ನಮ್ಮ ಜನ ಯಾಕೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸ್ತಾರ ಮಕ್ಕಳನ್ನ, ಪ್ರೈವೇಟ್ ಸ್ಕೂಲ್ ಯಾಕೆ ಸೇರಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರು ನನ್ನನ್ನು. ಆವಾಗ ನಾನೊಂದು ಸಲಹೆ ಕೊಟ್ಟೆ, ಸರ್ ಯಾಕೆ ನಾವು ಈ ಹಳೆ ಸ್ಕೂಲ್ನ ಕೆಡವಿ ಒಂದು ಹೈಟೆಕ್ ಶಾಲೆ ಮಾಡಬಾರ್ದು? ಈ ಮಕ್ಕಳು ಕಾನ್ವೆಂಟು ಈ ಹೊಸ ನಿಯಮದ ಪ್ರಕಾರ ಕಾನ್ವೆಂಟ್ ಸ್ಕೂಲು ನೀಟಾಗಿರುತ್ತೆ, ಟಾಯ್ಲೆಟ್ ಚೆನ್ನಾಗಿರುತ್ತೆ, ಕ್ಲಾಸ್ ರೂಮ್ ಚೆನ್ನಾಗಿರುತ್ತೆ, ಅವ್ರಿಗೆ ಒಳ್ಳೆ ವಿದ್ಯೆ ಕೊಡ್ತಾರೆ ಅಂತ ಅವ್ರ ಮನಸ್ಸಲ್ಲಿ ಕೂತ್ಕೊಂಡಿದೆ. ನಾವು ಹೈಟೆಕ್ ಸ್ಕೂಲ್ ಕಟ್ಬಿಟ್ರೆ ಅವರು ಸಾಲ ಮಾಡೋದಿಲ್ಲ, ಅಡ್ಮಿಷನ್ ಬೇಕಾಗಿಲ್ಲ, ಅವ್ರಿಗೆ ಫೀಸ್ ಬೇಕಾಗಿಲ್ಲ, ನಮ್ಮ ಸರ್ಕಾರ ಎಲ್ಲವನ್ನು ಫ್ರೀ ಕೊಡ್ತಾ ಇದೆ, ನಾವು ಎಲ್ಲ ಹೈಟೆಕ್ ಸ್ಕೂಲ್ ಕಟ್ಟೋಣ ಅಂತ ಹೇಳಿದ ತಕ್ಷಣ ನನ್ನ ಶಾಲೆಯಲ್ಲಿ ಎಲ್ಲೆಲ್ಲಿ ಹಳೆ ಸ್ಕೂಲ್ಗಳಿದೆ ಎಲ್ಲವನ್ನು ಕೆಡದು ಎಷ್ಟೇ ಕೋಟಿ ಆದರೂ ಸರಿ ಎಲ್ಲ ಶಾಲೆಗಳನ್ನು, ಎಲ್ಲ ಕಾಲೇಜುಗಳನ್ನು, ಎಲ್ಲ ನರ್ಸರಿ ಶಾಲೆನ, ಅಂಗನವಾಡಿ ಶಾಲೆಗಳನ್ನು ಕೆಡವಿ ಹೊಸದಾಗಿ ನಿರ್ಮಾಣ ಮಾಡಿ ಅವರು ಸಾಲ ಮಾಡೋದನ್ನು ತಪ್ಪಿಸೋಣ, ಆ ಮಕ್ಕಳ ಭವಿಷ್ಯವನ್ನು ಉಜ್ವಲ ಮಾಡೋಣ ಅಂತ ನಮ್ಮ ಸಾಹೇಬರು ಹೇಳಿದ್ರು. ಹಾಗಾಗಿ ಆ ನಿಟ್ಟಿನಲ್ಲಿ ನಾನು ಸಾಕ್ತಾ ಇದ್ದೀನಿ. ಅವರ ಆಸೆ ಏನಿದೆ ಅದನ್ನು ನಿರಾಶೆ ಮಾಡಬಾರ್ದು, ಅವರ ಡ್ರೀಮ್ನ ನಾನು ಅದನ್ನು ಫುಲ್ಫಿಲ್ ಮಾಡಬೇಕಂತ ಆ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀನಿ. ಅವರನ್ನು ಅದೇ ಕೆಲಸನ ನಾವು ನಮ್ಮ ಎಲ್ಲ ಕ್ಷೇತ್ರದ ನಾಯಕರು ಸೇರಿ ಕೈ ಜೋಡಿಸಿ ಈ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಅದೇ ನಿಟ್ಟಲ್ಲಿ ಪ್ರತಿ ಸಾರಿ ಯಾರಾದರೂ ಅನಾರೋಗ್ಯ ಆದರೆ ಸಾಹೇಬ್ರ ಹತ್ರ ಬರ್ತಾರೆ, ಸರ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಬೇಕು, ICU ಅಡ್ಮಿಟ್ ಮಾಡಬೇಕು, ಪ್ರತಿದಿನ ICUಗೆ 25,000 ಆಗುತ್ತೆ, ನನ್ನಿಂದ ಭರಿಸೋಕ್ಕಾಗಲ್ಲ. ಸರ್ ಡಯಾಲಿಸಿಸ್ ಮಾಡಬೇಕು, ಒಂದು ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡಬೇಕು, 1 ಬಾರಿ ಡಯಾಲಿಸಿಸ್ ಮಾಡಿದ್ರೆ 2,500 ಆಗುತ್ತೆ, ನಾನು ಕಟ್ಟಕ್ಕಾಗ್ತಿಲ್ಲ ಅಂತ ಗೋಗಿರ್ತದೆ. ಸಾವಿರಾರು ಜನ, ಒಬ್ರಿಬ್ರಾದರೆ ಸಾಹೇಬ್ರು ಕೊಟ್ಬಿಡ್ತಾರೆ. ಈಗಲೂ ಕೊಡ್ತಿದ್ದಾರೆ, ಹಿಂದೇನು ಕೊಡ್ತಿದ್ದಾರೆ, ಇವತ್ತು ಕೊಡ್ತಿದ್ದಾರೆ, ಮುಂದೆ ಕೊಡ್ತಾರೆ ಅವರು. ಆದರೆ ಎಲ್ಲರಿಗೂ ಕೊಡೋಕ್ಕೆ ಸಾಧ್ಯ. ಅದನ್ನು ಮನಗಂಡು ಸಾಹೇಬರು ನನ್ನ ಮತಕ್ಷೇತ್ರದಲ್ಲಿ ಒಳ್ಳೆ ಆಸ್ಪತ್ರೆಗಳು ಬರಬೇಕು ಅಂಥೇಳಿ 25 ಕೋಟಿ ಕೊಟ್ಟು ನಮ್ಮ ಈ ಕಾಲೇಜಿನ ಹಿಂಭಾಗ ಒಂದು ಆಸ್ಪತ್ರೆಯನ್ನು ಕಟ್ಟಿದ್ದಾರೆ. 25 ಕೋಟಿ ಕೊಟ್ಟು, ಅಲ್ಪ ಸ್ವಲ್ಪ ಹಣ ಅಲ್ಲ. ಮೊದಲು 11 ಕೋಟಿ ಕೊಟ್ಟರು, ಈಗ ಮತ್ತೆ 15 ಕೋಟಿ ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗ್ತಿದೆ. ಈ 1 ವಾರದಲ್ಲಿ ಟೆಂಡರ್ ಆಗಿ ಮತ್ತೆ ಆ ಕೆಲಸ ಪ್ರಾರಂಭ ಆಗುತ್ತೆ. ಅಲ್ಲಿ TCM ರಾಯನ್ ರಸ್ತೆಯಲ್ಲಿ ಒಂದು 25 ಕೋಟಿ ವೆಚ್ಚದಲ್ಲಿ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಕಟ್ಟಿದ್ದಾರೆ. ಅಲ್ಲಿ ಕಾರ್ಡಿಯಕ್ ಕೇರು ಇರುತ್ತೆ. ಹಾಗೆ ಕಸ್ತೂರ್ಬಾ ನಗರ, ಪಾದರಾಯನಪುರ, TCM ರಾಯನ್ ರಸ್ತೆಯಲ್ಲಿ 3 ಭಾಗದಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಸ್ಥಾಪಿಸ್ತಿದ್ದಾರೆ. ಉಚಿತವಾಗಿ ಡಯಾಲಿಸಿಸ್ ಕೇಂದ್ರ, ಯಾರು ಹಣ ಕೊಡಬೇಕಾಗಿಲ್ಲ. ಈಗ ಒಂದು 6 ತಿಂಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರ್ತೀವಿ. ಹಾಗೆ ಸ್ಪೋರ್ಟ್ಸಲ್ಲಿ ಯಾರ್ಯಾರು ಮಕ್ಕಳು ಸ್ಪೋರ್ಟ್ಸಲ್ಲಿ ಆಕ್ಟಿವ್ ಆಗಿ ಕಾರ್ಯಚಟುವಟಿಕೆ ಮಾಡ್ತಿದ್ದಾರೆ, ಅವರಿಗೆ ರಾಷ್ಟ್ರೀಯವಾಗಿ, ಅಂತಾರಾಷ್ಟ್ರೀಯವಾಗಿ ಯಾರು ಸ್ಪೋರ್ಟ್ಸ್ ಆಡಕ್ಕೆ ಹೋಗ್ತಿದ್ದಾರೆ, ವಿದೇಶ ಪ್ರವಾಸ ಹೋದವರಿಗೆಲ್ಲರಿಗೂ ಸಾಹೇಬರು ತನ್ನ ಸ್ವಂತ ಖರ್ಚಿನಲ್ಲಿ ಅನುದಾನ ಕೊಡ್ತಿದ್ದಾರೆ. ವಾಲಿಬಾಲ್ ಕೋರ್ಟ್ ಆಡಿದ್ದಾರೆ, ಟ್ಯಾಕ್ವಾಂಡೋ ಆಡಿದ್ದಾರೆ, ಕರಾಟೆ ಹೋಗಿದ್ದಾರೆ, ಹಾಗೆ ಬಾಸ್ಕೆಟ್ಬಾಲ್ ಆಡಕ್ಕೆ ಹೋಗಿದ್ದಾರೆ. ಅವ್ರಿಗೆಲ್ಲರೂ ನಮ್ಮ ಸಾಹೇಬರು ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಅನುದಾನ ಕೊಟ್ಟಿದ್ದಾರೆ. ಮಕ್ಕಳ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಜಮೀರ್ ಅಹಮದ್ ಖಾನ್ ಸಾಹೇಬ್ರ ಬಗ್ಗೆ ಅವರೊಬ್ಬ ಮಹಾನ್ ವ್ಯಕ್ತಿ. ಅಂಥ ವ್ಯಕ್ತಿ ಮತ್ತೆ ಹುಟ್ಟು ಬರೋಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟೋದು ಇಲ್ಲ. ಅಂಥ ಮಹಾನ್ ವ್ಯಕ್ತಿ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರು. ಅವರು ಬಡವರ ಏಳಿಗಾಗಿ ಅವ್ರನ್ನ ಪರಮಾತ್ಮ ಹುಟ್ಟಿಸಿದ್ದಾರೆ. ಈ ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಪರಮಾತ್ಮ ಅವ್ರನ್ನ ಹುಟ್ಟಿಸಿದ್ದಾರೆ. ಹಾಗೆ ಮಕ್ಕಳ ಹಿಂದೆ ಇದೇ ಗ್ರೌಂಡಲ್ಲಿ 38 ಮಕ್ಕಳಿಗೆ ನಾವು ದ್ವಿಚಕ್ರ ವಾಹನವನ್ನು ಕೊಟ್ಟಿದ್ವಿ. ಯಾರಿಗೆ SSLCಯಲ್ಲಿ ಉತ್ತೀರ್ಣರಾದಂಥ 95% ಮೇಲೆ ಉತ್ತೀರ್ಣರಾದಂಥ 38 ಮಕ್ಕಳಿಗೆ ಇದೇ ವೇದಿಕೆಯಲ್ಲಿ ನಾವು ಕಳೆದ ಬಾರಿ 2 ವೀಲರ್ ಕೊಟ್ಟಿದ್ವಿ. PUC ಮಕ್ಕಳಿಗೆ ಒಂದು ದ್ವಿಚಕ್ರ ವಾಹನ, ಒಂದು ಲ್ಯಾಪ್ಟಾಪ್ ಅನ್ನು ಕೊಟ್ಟಿದ್ವಿ. ಇವತ್ತು ಈ ಕಾಲೇಜಿನ 2 ಮಕ್ಕಳು 95+ ತಗೊಂಡಿದ್ದಾರೆ. ಅವರಿಗೆ ನಮ್ಮ ವತಿಯಿಂದ
ಒಂದು ದ್ವಿಚಕ್ರ ವಾಹನ ಹಾಗೂ ಲ್ಯಾಪ್ಟಾಪನ್ನು ಕೊಡ್ತೀವಿ. ಯಾರು SSLCಯಲ್ಲಿ 95% ತಗೊಂಡಿದ್ದಾರೆ ಅವ್ರಿಗೂ ಸಹ ನಾವು ದ್ವಿಚಕ್ರ ವಾಹನ ಕೊಡ್ತೀವಿ. ಇದು ನಿಮ್ಮನ್ನು ಯಾಕೆ ನಿಮ್ಮದು ಇವತ್ತು ಹೇಳ್ತಾ ಇದ್ದೇನೆ ಅಂದರೆ, ಮುಂದೆ ನೀವು 95% ಮೇಲೆ ಅಂಕವನ್ನು ಗಳಿಸ್ಬೇಕಂತ ನಾನು ನಿಮಗೆ ಹುರಿದುಂಬಿಸ್ತಾ ಇದ್ದೀನಿ. ತಗೊಳ್ತೀರಾ? ಯಾರು ತಗೊಳ್ತೀರಾ? ಯಾರು ತಗೊಳ್ತಾರೆ? 95 ನಿಮ್ಗೆಲ್ಲರಿಗೂ ಒಂದೊಂದು 2 ವೀಲರ್ ಲ್ಯಾಪ್ಟಾಪ್ ಕೊಡ್ತೀನಿ. ತಗೊಂಡ್ರೆ ನಾನು ನೋಡಿದ್ದೀನಿ ಯಾರು ಸ್ವಲ್ಪ ಅಷ್ಟೇ. ನಾವು 20 ಮಕ್ಕಳು ಮಾತ್ರ ತಗೊಂಡ್ರಿ. ಯಾರು ತಗೊಳ್ಳಲ್ಲ? 95% ಕೈ ಐತಿ. ಯಾರು ತಗೊಳ್ತೀರಾ? ವೆರಿ ಗುಡ್ ಮಕ್ಕಳ. ನೀವು ಸಾಹೇಬ್ರ ಬಗ್ಗೆ ಹೇಳಿದೆ. ನಾನು ಒಂದು ಕಿವಿ ಮಾತನ್ನು ಹೇಳ್ತೀನಿ. ಯಾರೂ ಸಹ ಹೊರಗಡೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರಾದರೂ ನಿಮಗೆ ಚಾಕ್ಲೇಟ್ ಕೊಟ್ಟರೆ, ಏನಾದರೂ ಪಾನೀಯ ತಂಪು ಪಾನೀಯ ಕೊಟ್ಟರೆ ಕುಡಿಬೇಡಿ. ಅದರಲ್ಲಿ ಡ್ರಗ್ಸ್ನ ಅಂಶಗಳು ಇರುತ್ತೆ. ಗಮೀಸ್ ಚಾಕ್ಲೇಟ್ ಕೊಡ್ತಾರೆ ಯಾರಾದರೂ ಅಪರಿಚಿತ ವ್ಯಕ್ತಿಗಳು, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಕಾಲೇಜಿನ ಹೊರಗಡೆ ಯಾರಾದರೂ ಬಂದು ನಿಮ್ಗೆ ಏನಾದರೂ ಕೊಟ್ಟರೆ, ಸಿಹಿ ತಿನಿಸು, ಚಾಕ್ಲೇಟು, ಗಮೀಸ್, ತಂಪು ಪಾನೀಯ ಯಾರು ತಗೋಬೇಡಿ. ಅದರಲ್ಲಿ ಡ್ರಗ್ಸ್ ಇರುತ್ತೆ. ದಯವಿಟ್ಟು ನೀವು ಸೇವನೆ ಮಾಡಬೇಡಿ. ನಿಮ್ಮ ತಂದೆ ತಾಯಿ ನಿಮ್ಮ ಭವಿಷ್ಯ ಉಜ್ವಲ ಮಾಡಲಿ ಅಂತ ಕಾಲೇಜ್ ಕಳಿಸಿದರೆ ಅವರ ಮಾತನ್ನು ಕೇಳಿ ಅವರನ್ನು ಗೌರವಿಸಿ. ಎಲ್ಲದಕ್ಕಿಂತ ಮಿಗಿಲಾಗಿ ನಿಮ್ಮ ಅಧ್ಯಾಪಕರು ನಿಮ್ಮ ಕಾಲೇಜಿನಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ ಅದನ್ನು ಗಮನ ಕೊಟ್ಟು ಕೇಳಿ. ನಿಮಗೆ ಅರ್ಥ ಆಗೋದಕ್ಕೆ ಕೇಳ್ಕೊಡಿ. ಗೊತ್ತಾಗದಿದ್ರೆ ಮತ್ತೆ ಮತ್ತೆ ಕೇಳಿ. ಟ್ಯೂಷನ್ ಅವಶ್ಯಕತೆ ಇರಲ್ಲ. ಯಾಕೆ ನಿಮ್ಮ ತಂದೆ ತಾಯಿ ಹಣವನ್ನು ವ್ಯಯಿಸ್ತೀರಾ? ಅದೇ ಪ್ರಿನ್ಸಿಪಾಲನ್ನು ನಿಮ್ಮ ಲೆಕ್ಚರರ್ಗಳನ್ನ ಪದೇ ಪದೇ ಕೇಳಿಬಿಟ್ಟು ನೀವು ಟ್ಯೂಷನ್ ಹೋಗಿದ್ದೀರಾ. ಇಲ್ಲೇ ಉನ್ನತ ವ್ಯಾಸ 95%ಗಿಂತ ಒಳ್ಳೆ ಮಾರ್ಕ್ಸ್ ತಗೊಂಡು ಈ ಕಾಲೇಜಿನ ಹೆಸರು, ಈ ಕ್ಷೇತ್ರದ ಹೆಸರು, BZ ಸಮೀರ್ ಅಹಮದ್ ಖಾನ್ ಅವರ ಹೆಸರು ಮೇಲೆತ್ತಬೇಕಂತ ನಾನು ಕಳಕಳಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.